ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲವೇ ಸಚಿವ ಸಂಪುಟ ವಿಸ್ತರಣೆ ಎನ್ನುವುದು ಹೈಕಮಾಂಡ್ ಎನ್ನುವ ಯಜಮಾನರು ನಿರ್ಧರಿಸುತ್ತಾರೆ. ಹೈಕಮಾಂಡ್ ಸೂಚನೆಯನ್ನ ಎಲ್ಲರೂ ಪಾಲಿಸಬೇಕು. ಒಂದೊಮ್ಮೆ ಹುದ್ದೆ ತ್ಯಾಗ ಮಾಡಬೇಕು ಎಂತಾದ್ರೆ ನಾವೆಲ್ಲ ಸಿದ್ಧ ಎಂದು ರಾಜ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಹೇಳಿದ್ದಾರೆ. ಕಾರವಾರ ನಗರದ ಕೋಡಿಬಾಗ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಮೈದಾನದ ಬಳಿ ಜರುಗಿದ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತದನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಕುಟುಂಬವಿದೆ, ಅಲ್ಲಿ ಯಜಮಾನರಿದ್ದಾರೆ. ಹೀಗಾಗಿ ಎಲ್ಲವನ್ನೂ ಯೋಚಿಸಿ ಸಮಯಕ್ಕೆ ತಕ್ಕಂತೆ ನಿರ್ಧರಿಸುತ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೋ ಅದಕ್ಕೆ ಎಲ್ಲರೂ ಬದ್ಧರಾಗಬೇಕಾಗುತ್ತದೆ. ಮುಖ್ಯಮಂತ್ರಿ ಹುದ್ದೆ ಇಲ್ಲವೇ ಮಂತ್ರಿ ಸ್ಥಾನದ ಬದಲಾವಣೆ ಎನ್ನುವುದು ನಾವು ಹೇಳಲಾಗದು, ಅದು ಪಕ್ಷದ ತೀರ್ಮಾನ. ಒಂದೊಮ್ಮೆ ಬದಲಾವಣೆಯಾಗಬೇಕೆಂದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಲ್ಲವೇ ಮಂತ್ರಿ ಹುದ್ದೆಯನ್ನ ತ್ಯಾಗಕ್ಕೆ ಎಲ್ಲರೂ ಸಿದ್ಧರಾಗಬೇಕಿದೆ ಎಂದು ಮಂತ್ರಿ ಮಂಕಾಳ್ ವೈದ್ಯ ಹೇಳಿದ್ರು. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಅಥವಾ ನಿಮ್ಮ ಏನು ಮಾಧ್ಯಮದಲ್ಲಿ ಬರುವಾಗೆ ಅಥವಾ ಯಾರೋ ಇಬ್ಬರು ಮಾತಾಡುವಾಗೆ ಆಗುವಂಥ ಏನು ವ್ಯತ್ಯಾಸ ಆಗುವಂಥದ್ದು ಅದು ಆಗುವಂಥದ್ದು ಆಗೋದಿಲ್ಲ. ಇದು ಏನಾಗಬೇಕು, ಕರೆಕ್ಟಾಗಿ ಹೇಗೆ ಏನು CM ಯಾರಿಗೆ ಮಾಡಬೇಕು 2023ಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದು? ಉಪಮುಖ್ಯಮಂತ್ರಿಗಳು ಯಾರು ಮಾಡಬೇಕು, ಯಾರಾಗಬೇಕು ಅನ್ನೋದು ಮಾಡಿದ್ದಾರೆ, ಯಾರು ಮಾಡಿದ್ದು? ಅಥವಾ ನನ್ನನ್ನು ಮಂತ್ರಿ ಆಗಬೇಕು ಅನ್ನೋದು ಮಾಡೋದು ನನಗೆ ಯಾರು ಮಾಡಿದ್ದು? ನಮಗೆ ಕುಟುಂಬ ಇದೆ ರೀ, ನಮಗೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಸ್ಥಾನದಲ್ಲಿ ಇಬ್ಬರು ಕರೆಕ್ಟ್ ಏನು ಸಮಯದಲ್ಲಿ ನಿರ್ದೇಶನ ಬರ್ತದೆ, ಅದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ, ಯಾರೂ ಅದರಲ್ಲಿ ಹೊರತಿಲ್ಲ. ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಡಿಕೆ ಬಲವಾಗಿಯೇ ಇದೆ. ನನ್ನ ಅವಧಿಯಲ್ಲೇ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದ್ರು. ನಮ್ಮ ಗಮನಕ್ಕೆ ಬಂದು ಹಾಸ್ಪಿಟ್ಲಿಗೆ ಹೋಗಿ ಹಣ ಇಲ್ಲದೆ ಸಾಯುವಂಥ ಪರಿಸ್ಥಿತಿ ನಾವಂತೂ ಮಾಡಲಿಲ್ಲ. ನಮ್ಮ ಕೈಯಿಂದಾದರೂ ಕೊಟ್ಟು ಅವ್ರು ಬದುಕಿಸ್ತಾ ಇದ್ದೇವೆ. ಇಲ್ಲಿ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ, ಇಲ್ಲಿ ಎಲ್ಲ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಒಂದು ಈಗ ಈ ವ್ಯವಸ್ಥೆಗೆ ನಮಗೆ ಈ ಜಿಲ್ಲೆಯ ಜನಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು. ಈ ಹಾಸ್ಪಿಟ್ಲಲ್ಲಿ ಆಗೋದಿಲ್ಲ ಅನ್ನುವಂಥದ್ದಕ್ಕೋಸ್ಕರ 450 ಬೆಡ್ ಹಾಸ್ಪಿಟ್ಲನ್ನು ಮಾಡಿ ಅದಕ್ಕೆ 195 ಕೋಟಿ ಅನುದಾನ ಕೊಟ್ಟು ಈಗ ಕಾಮಗಾರಿ ಮುಗಿತಾ ಇದೆ. ಅದಾದಮೇಲೆ ಈಗ 450 ಬೆಡ್ ಹಾಸ್ಪಿಟ್ಲ್ ಆದ ತಕ್ಷಣ ಅದಕ್ಕೆ ಫುಲ್ಲು ಏನು ಡಾಕ್ಟರ್ ಇರ್ಬೋದು ಅಥವಾ ಸ್ಟಾಫ್ ಇರ್ಬೋದು ಬರ್ತಾರೆ. ಶರಾವತಿ ನೀರನ್ನು ಬಳಸಿ ಭೂಗತ ಜಲವಿದ್ಯುತ್ ಯೋಜನೆಯ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ನನ್ನ ವಿರೋಧ ಮೊದಲಿನಿಂದಲೂ ಇದೆ, ಈಗಲೂ ವಿರೋಧವೇ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಹೊನ್ನಾವರ ಭಾಗದ ಜನರಿಗೆ ತೊಂದರೆಯಾಗಲಿದೆ. ಯೋಜನೆ 2 ಜಿಲ್ಲೆ ವ್ಯಾಪ್ತಿಯಲ್ಲಿ ಆಗುತ್ತಿದ್ರೂ ನನ್ನ ಮತಕ್ಷೇತ್ರದ ಹೊನ್ನಾವರ ಭಾಗಕ್ಕೆ ಹೆಚ್ಚಿನ ಪರಿಣಾಮ ಬೀರಲಿದೆ. ಜನರಿಗೆ ತೊಂದರೆಯಾಗುವ ಯಾವುದೇ ಯೋಜನೆಯನ್ನು ಬೆಂಬಲಿಸುವ ಪ್ರಶ್ನೆ ಇಲ್ಲ ಎಂದರು. ಕೆಲವೊಂದು ನೀವೇ ಕಂಡು ಕೊಡ್ತಾ ಇದ್ದೀರಿ ನಮಗೆ ಮಾಧ್ಯಮದ್ದು. ಏನಾದರೂ ವ್ಯತ್ಯಾಸ ಆದರೆ ಎಲ್ಲಾದರೂ ಏನು ಆಗಬೇಕು ಅದೆಲ್ಲ ನೀವೇನು ತೋರಿಸಿದ್ರಿ, ನಾವಾಗಲಿ ನಮ್ಮ ಅಧಿಕಾರಿಗಳಾಗಲಿ ಚಾಚು ತಪ್ಪದೆ ಮಾಡ್ತಾ ಇದ್ದೀವಿ. ಅದು ಸಾಮಾನ್ಯ ಬಡುವುದು ಕೆಲಸ, ಅದು ನಮ್ಮ ಕರ್ತವ್ಯ, ನಾವು ಮಾಡ್ಲಿಕ್ಕೆ ಬಂದು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ತೇವೆ ನಾವು, ಮುಗಿದ ಮೇಲೆ ಸಾಮಾನ್ಯ ಜನರು ಕೊಡುವಷ್ಟು ಸೇವೆ ಮಾಡೋದು ಅವಕಾಶ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ನಮ್ಮ ಕ್ಷೇತ್ರದಲ್ಲಿ. ಅದನ್ನು ಎಲ್ಲೂ ವ್ಯತ್ಯಾಸ ಆಗದೆ ಮಾಡ್ತಾ ಇದ್ದೀನಿ, ನನ್ನ ಅಭಿಪ್ರಾಯ. ಮತ್ತೇನಾದರೂ ಇದ್ದರೆ ನೀವು ಕೇಳ್ಬೋದು. ಅಭಿಪ್ರಾಯ ಏನು ಅಂದರೆ, ನಮ್ಮದು ಬರೀ ನಮಗೊಬ್ಬರಿಗೆ ಬರೋದಿಲ್ಲ, ಶಿವಮೊಗ್ಗ ಮತ್ತು ನಮಗೆ 2 ಜನಕ್ಕೂ ಬರ್ತದೆ. ಹೆಚ್ಚು ಏನಾದರೂ ತೊಂದರೆ ಆಗ್ತದಂದ್ರೆ, ಈಗೇನು ಅಧ್ಯಯನ ನಡೀತಾ ಇದೆ, ತೊಂದರೆ ಆದರೆ ನಮಗೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾವು ಏನು ನಮ್ಮ ಜಿಲ್ಲೆಯವರು ಪಾಪ ಒಬ್ಬನೇ ಕೋರ್ಟ್ ಇರ್ಬೋದು, ಕೈಗಾ ಇರ್ಬೋದು, ನೇವಿ ಇರ್ಬೋದು, ಎಲ್ಲೂ ನಾವು ವ್ಯತ್ಯಾಸ ಮಾಡಲಿಲ್ಲ. ಇದು ಹಾಗೆ ಅಧ್ಯಯನ ನಡೀತಾ ಇದೆ. ನಾನು ಸ್ಟಾರ್ಟಿಂಗಲ್ಲೇ ನಮ್ಮದು ವಿರೋಧ ಇದೆ ಅಂತ ಹೇಳಿದ್ದೇನೆ. ಹಾಗಾಗಿ ಅದು ಸೆಂಟ್ರಲ್ ಗೌರ್ಮೆಂಟು ಕ್ಲಿಯರೆನ್ಸ್ ಕೊಟ್ಟಿದೆ, ಸ್ಟೇಟ್ ಗೌರ್ಮೆಂಟು ಕ್ಲಿಯರೆನ್ಸ್ ಕೊಟ್ಟಿದೆ. ನಾವು ಏನು ಬರೋ ಪೂರ್ವದಲ್ಲೇ, ನಮ್ಮ ಸರ್ಕಾರ ಬರೋ ಪೂರ್ವದಲ್ಲೇ ಎಲ್ಲ ಪ್ರೊಸೀಜರ್ ಮುಗಿದಿತ್ತು. ಅದು ಸುಪ್ರೀಂ ಕೋರ್ಟವ್ರಿಗೆ ಹೋಗಿ ಮತ್ತೆ ಪುನಃ ಟೆಂಡರ್ ಆಗಿದೆ, ಕೆಲಸ ಇನ್ನೂ ಪ್ರಾರಂಭ ಆಗಲಿಲ್ಲ. ಏನು ನಮ್ಮ ಕ್ಷೇತ್ರದ ಜನ ಅಥವಾ ಈ ಜಿಲ್ಲೆಯ ಜನರ ಭಾವನೆಗೆ
ಅಥವಾ ಅವ್ರಿಗೋಸ್ಕರ ನಾವು ಅಥವಾ ನನ್ನ ಸ್ನೇಹಿತರಿಗೋಸ್ಕರ ನಾನು ಅದಕ್ಕೆ ಇವತ್ತು ವಿರೋಧ ಮಾಡ್ತಾ ಇದ್ದೀನಿ. ಕರ್ವರ್ ನಗರದ ಕ್ರಿಮ್ಸ್ ಆಸ್ಪತ್ರೆ ಉದ್ಘಾಟನೆಗೆ ಮುಖ್ಯಮಂತ್ರಿಯನ್ನ ಕರೆಯಿಸುವ ಪ್ರಯತ್ನ ಸಾಗಿದೆ. ಹೀಗಾಗಿ ಹೊಸ ಆಸ್ಪತ್ರೆ ಕಟ್ಟಡ ಇದುವರೆಗೂ ಉದ್ಘಾಟನೆ ಮಾಡಿಲ್ಲ. ಆದರೆ ಹೊಸ ಕಟ್ಟಡ ಬಳಕೆಗೆ ಮುಂದಾಗಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಕಾಳ್ ವೈದ್ಯ ಹೇಳಿದ್ದಾರೆ. ಆದ್ರೂ ನಾವು ಅವ್ರಿಗೆ ಮಾತಾಡಿಸಿ ಅದು ಏನು ಮಾಡಬೇಕು ಅಂತ ಹೇಳಿ ನೋಡಿ, ಇವರು ಎಲ್ಲ ಮನೆಗೆಲ್ಲ ಹೋಗಿ ಬಂದಿದ್ದಾರೆ, ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ನೋಡಿ, ಒಂದು ಬಡವರಿಗೆ, ಸಾಮಾನ್ಯ ಜನಕ್ಕೆ ಅಥವಾ ಜಿಲ್ಲೆಯ ಅಭಿವೃದ್ಧಿಗೆ ಏನು ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಹಾಸ್ಪಿಟಲ್ ಉದ್ಘಾಟನೆ ಮಾಡಿಸ್ತಿಲ್ಲ ಇನ್ನು, ಯಾಕಷ್ಟು ಸರ್? ಈಗ ಶಿಫ್ಟ್ ಅಂತ ಮಾಡಿರಲ್ಲ, ಏನು ವ್ಯವಸ್ಥೆಗಳಿದೆ, ಏನಾಗಿದೆ, ಯಾರು ಗಮನಿಸ್ತಾರೆ? ಹಾಸ್ಪಿಟ್ಲು ಉದ್ಘಾಟನೆಗೆ CM ಕರೆಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ಸ್ವಲ್ಪ ಲೇಟ್ ಇದೆ, ಆದ್ರೆ ಉದ್ಘಾಟನೆ ಆಗದಿದ್ರು ಅದನ್ನು ಉಪಯೋಗಿಸ್ಕೊಂತ ಇದ್ದಾರೆ. ಎಲ್ಲ ಸಮಸ್ಯೆ ಪರಿಹಾರ ಸಂಬಂಧಪಟ್ಟ ಮಂತ್ರಿ ಬಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ಮತ್ತೆ ಏನಾದರೂ ಸಮಸ್ಯೆ ಇದ್ರೆ ಇಲ್ಲೇ ಕ್ಲಿಯರ್ ಮಾಡಬಹುದು ಅನ್ನೋದೇ ಆ ಭಾವನೆಯಿಂದ ಇದೆ ಬಿಟ್ಟರೆ ಅಥವಾ ಬೇರೆ ಯಾವುದೂ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಮರಳುಗಾರಿಕೆ ಪ್ರಾರಂಭಕ್ಕೆ ಕಾನೂನು ತೊಡಕುಗಳಿವೆ. ಅವನ್ನ ಪರಿಹರಿಸಲು ಪ್ರಯತ್ನಿಸಲಾಗುತ್ತಿದೆ. ಜಿಲ್ಲೆಯಲ್ಲಿನ ಮರಳು ಗೋವಾ ರಾಜ್ಯಕ್ಕೆ ಸಾಗಾಟಿಸುವುದಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಕಾಳ್ ವೈದ್ಯ ಹೇಳಿದ್ರು. ಜಿಲ್ಲೆಯಲ್ಲಿ ಮರಳುಗಾರಿಕೆ ಕುರಿತು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯಲ್ಲಿ ಪ್ರಕರಣ ನಡೆಯುತ್ತಿದೆ. ನವೆಂಬರ್ 8ನೇ ತಾರೀಕಿಗೆ ಮತ್ತೊಮ್ಮೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಅಗತ್ಯ ದಾಖಲೆ ಪತ್ರಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅಲ್ಲಿಂದ ಪ್ರಕರಣ ಇತ್ಯರ್ಥವಾಗದೆ ಮರಳುಗಾರಿಕೆ ಪ್ರಾರಂಭಿಸಲಾಗದು. ಅಷ್ಟರವರೆಗೂ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ತೊಂದರೆಯಾಗದ ಹಾಗೆ ಮರಳುಗಾರಿಕೆಗೆ ಸಹಕಾರ ನೀಡಲು ತಿಳಿಸಲಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೂ ಸಮಸ್ಯೆ ಅರಿವಿಗೆ ತರಲಾಗಿದೆ. ಮರಳುಗಾರಿಕೆ ಒಮ್ಮೆ ಬಂದ್ ಮಾಡಿದ್ದಲ್ಲಿ ಜನರಿಗೆ ಸಮಸ್ಯೆಯಾಗಲಿದೆ. ಅಲ್ಲದೆ ದುಬಾರಿ ದರಕ್ಕೆ ಜನರು ಅನಿವಾರ್ಯವಾಗಿ ಖರೀದಿ ಮಾಡಬೇಕಾಗುತ್ತದೆ. ಹೀಗಾಗಿ ಜನರಿಗೆ ತೊಂದರೆಯಾಗದ ಹಾಗೆ ಸಹಕಾರ ನೀಡಲು ತಿಳಿಸಲಾಗಿದೆ ಎಂದರು. ಪರ್ಮಿಷನ್ ಆದ್ರೂ ಕೊಡಬೇಕು, ಇಲ್ಲಾಂದ್ರೆ ಇಲ್ಲಿಗಲ್ ಆದ್ರೂ ಒಂದು ನಿಲ್ಲಿಸಬೇಕು. ಎರಡೂ ಆಗದೇ ಈ ರೀತಿ ಕಾನೂನು ಇಲ್ಲದ ರೀತಿಯಲ್ಲಿ ನಿನ್ನೆ NGTಲಿ ಕೇಸ್ ಇತ್ತು. ಈಗ 8ನೇ ತಾರೀಕಿಗೆ ಮುಂದೂಡಿದ್ದಾರೆ. ನಮಗೊಂದು ಡಾಕ್ಯುಮೆಂಟ್ಸ್ ಹೋಗೋದಿದೆ, ಅದು ಇವತ್ತಿಗೆ ಮಾತಾಡಿ ಅದನ್ನು ಕಳಿಸ್ಬೇಕು. ಇವತ್ತೇ ಅಥವಾ ನಾಳೆ ಅಥವಾ ಸೋಮವಾರ ಮಾಡಬೇಕು. ನಾವು ಈಗ ಇವತ್ತೇ ನಿನ್ನೆ ಬಂದಾದದ್ದಲ್ಲ, 3 ವರ್ಷ ಆಯ್ತು ಬಂದಾಗ. ಗೋವಾಗೆ ಹೋಗ್ತದೆ ನನಗೆ ಗೊತ್ತಿಲ್ಲ, ಬೇರೆ ರಾಜ್ಯಕ್ಕೆ ಇಲ್ಲಿಂದ ಹೋಗೋದಿಲ್ಲ. ಆ ತಾಲೂಕಿಗೆ ಏನು ಬೇಕು, ಈಗ ನೀವೇ ಮನೆ ಕಟ್ತಾ ಇರ್ತೀರಿ, ನೀವೇ ನೀವೇ ಹೇಳ್ತೀರಿ. ನಿಮ್ಮ TV ಪೇಪರ್ದಲ್ಲೇ ಓದಿದೆ, ಶೌಚಾಲಯ ಕಟ್ಟಲಿಕ್ಕೂ ಹತ್ಬಿಟ್ಟಿ ರೀತಿ ಇಲ್ಲ. ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇದೆ. ಜನಕ್ಕೆ ಅನುಕೂಲ ಆಗೋದು ಮಾಡುವ. ಇವತ್ತಿನಿಂದ ಗೋವಾ ಹೋಗೋದು ಬಂದ್ ಆಗ್ತದೆ. ನನಗೂ ಗೊತ್ತಿಲ್ಲ, ಅಧಿಕಾರಿಗಳಿಗೂ ಗೊತ್ತಿಲ್ಲ ಅಂದರೆ ನಾನು ತಿಳ್ಕೊಂಡಿದ್ದೆ. ಗೋವಾ ಹೋಗೋದಿಲ್ಲ. ಉಳಿದವರಿಗೆ ಇಲ್ಲಿ ಬೇಕಾಗುವಂಥದ್ದು ಈಗ ಪೊಲೀಸ್ ಕ್ವಾರ್ಟರ್ಸೇ ನಿಂತ್ಕೊಂಡಿದೆ. ಈಗ ಹೆಚ್ಚು ಕಡಿಮೆ DC ಆಫೀಸ್ ಮತ್ತೆ ಈಗ ಎಷ್ಟು ಕೋಟಿ ಬಂದಿದ್ರಿ? 40, 38 ಎಷ್ಟು 40 ಕೋಟಿ, 55 ಕೋಟಿ ಬಂದಿದೆ. ನಾವು ಲೀಗಲಿ ಕೊಡ್ಲಿಕ್ಕೆ ಏನು ಬೇಕು ಅದನ್ನು ಮಾಡ್ತಾ ಇದ್ದೀವಿ. ಅದು ನಾವು ಹೈಕೋರ್ಟಿಂದ ಮುಗಿಸ್ಕೊಂಡು ಈಗ NGTಲಿದೆ. ಈಗ 8ನೇ ತಾರೀಕಿಗೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ. ನಮಗೆ ಲೀಗಲ್ಲಿ ಆಗಲೇಬೇಕು, ಆಗಲೇ ಮಾತ್ರ ಸರ್ಕಾರಕ್ಕೂ ಆದಾಯ ಬರ್ತದೆ. ಆ ದುಡ್ಡು ಈ ಜಿಲ್ಲೆಗೂ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ, ಅಥವಾ ಇಲ್ಲೇ ಇರ್ತದೆ, ಆ ಹಣನೂ ಇಲ್ಲೇ ಇರ್ತದೆ. ಮೊನ್ನೆ ನೋಡಿದಾಗ ನಾನು ಬಂದ ಮೇಲೆ ನೋಡಿದೆ, ಒಂದು 7-8 ವರ್ಷದ ಹಾಗೆ ಇತ್ತು, ಒಂದು 9 ಕೋಟಿ ರೂಪಾಯಿ. ಅದನ್ನು ಈಗ ಪ್ರಯೋಜನ ಮಾಡಿ ಎಲ್ಲ ಶಾಲೆ, ಅಂಗನವಾಡಿ ಅದಕ್ಕೆಲ್ಲ ಕೊಟ್ಟಿದ್ದಾರೆ. ಅಭಿವೃದ್ಧಿಗೂ ಆಗ್ತದೆ. ಆದರೆ ಇದು ಸರಿ ಮಾಡಲಿಕ್ಕೆ NGTಲಿದ್ದರಿಂದ ನಮ್ಮಲ್ಲಿ ಸಾಧ್ಯ ಆಗದೆ ಇದ್ದರಿಂದ ಲೋಕಲ್ನವರಿಗೆ, ಸಾಮಾನ್ಯ ಜನಕ್ಕೆ, ಬಡವರಿಗೆ ಕೊಡಲೇಬೇಕಾಗ್ತದೆ. ಇಲ್ಲಾಂದರೆ ಒಂದು ಲೋಡ್ ನಮ್ಮಲ್ಲಿ ಸಿಗೋದು 8,000, 9,000. ಫುಲ್ ಬಂದಾಯಿತು ಅಂದರೆ ಎಲ್ಲಿದ್ದಾದರೂ ಏನೋ ಮಾಡ್ತಾರೆ. ನೀವು ಹೇಳಿದಂಗೆ ನನಗೆ ಗೊತ್ತಿಲ್ಲ, ನಾನು ಹೇಳಿ ಇಷ್ಟಪಡೋದು 25,000 ಹೋಗಬೇಕು. ಅದು ಆಗಬಾರ್ದು ಅಂತ ಉದ್ದೇಶ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಸೇರಿದಂತೆ ನದಿ ನೀರು ಬಳಕೆ ಯೋಜನೆಗೆ ವಿರೋಧಿಸಿ ಮುಖ್ಯಮಂತ್ರಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಮನವಿ ನೀಡಿದ್ದು, ಅದಕ್ಕೆ ನನ್ನ ಸ್ವಾಗತವಿದೆ. ಆದರೆ ಕೇವಲ ಮುಖ್ಯಮಂತ್ರಿಗೆ ಮನವಿ ನೀಡಿ ಸುಮ್ಮನಾಗುವುದಲ್ಲ. ಈ ಯೋಜನೆಗಳಿಗೆ ಕೇಂದ್ರದ ಅನುಮತಿ ಸಿಗದ ಹಾಗೆ ಸಂಸದ ಕಾಗೇರಿ ಪ್ರಯತ್ನಿಸಲಿ.
ಆಗ ಅವರನ್ನ ಅಭಿನಂದಿಸುತ್ತೇನೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಕಾಳ್ ವೈದ್ಯ ಹೇಳಿದ್ರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಇದ್ದರು. ಯೋಜನೆ ಮಾಡಬಾರದು ಅಂತಲೇ ನಮ್ಗೆ ವಿರೋಧ ಇದೆ. ಆಯ್ತಾ, ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಮೊನ್ನೆನೇ ಹೇಳಿದ್ರು, ಇವರೆಲ್ಲರೂ ಹೋಗ್ತಾರೆ ಅಂತ ಹೇಳಿ. ನಮಗೆ ಬೇರೆ ಕಾರ್ಯಕ್ರಮ ಇತ್ತು, ಅವ್ರಿಗೆ ಹೇಳ್ತೇನೆ, ನೀವು CM ಹತ್ರ ಮಾತಾಡಿದ್ದೇನೆ ನಾನು. ಅದು ಏನು ಅವ್ರದ್ದು ಅಭಿಪ್ರಾಯ ಇದೆ ಅದು ಸರಿಯಾದ ನೋಡಿ. ಏನು ಕಾಗೇರಿಯವರು ಬಂದಿದ್ದರು, MP ಅವರು ಬಂದಿದ್ದರು, ಅವರಿಗೆ ಅಭಿನಂದಿಸ್ತೇನೆ. ಅದೆಲ್ಲ ತಿರುವು ಯೋಜನೆ, ಅದೆಲ್ಲ ಯೋಜನೆಗೆ ಸೆಂಟ್ರಲ್ ಗೌರ್ಮೆಂಟ್ ಸಹಕಾರ ಮಾಡಿದ್ರೆ ಮಾತ್ರ ಆಗ್ತದೆ. ಅವರಲ್ಲೂ ಸಹಕಾರ ಮಾಡದಿದ್ದಂಗೆ ಮಾಡಿದರೆ ಈ ಯೋಜನೆ ಆಗೋದಿಲ್ಲ. ಬರೀ CM ಹತ್ರ ಬಂದು ಅಥವಾ ಒಂದು ಮೀಟಿಂಗ್ ಮಾಡಿ ಅಥವಾ ಮತ್ತೆ ಮುಂದೆ ಹೇಳಿದ್ರೆ ಬೇಜಾರಾಗ್ತದೆ. ಹಾಗೆ ಮಾಡಿದರೆ ಆಗೋದಿಲ್ಲ. ಅದಕ್ಕೆ ಕರೆಕ್ಟಾಗಿ ಏನಾಗಬೇಕು, ಹೇಗಾಗಬೇಕು, ಯಾರಿಂದ ಆಗ್ತದೆ, ಎಲ್ಲಿ ಆಗ್ತದೆ ಅದನ್ನು ಕಂಡುಹಿಡಿದು ಅದನ್ನು ಬಂದ್ ಮಾಡಿದರೆ ಕಾಗೇರಿಯವರಿಗೂ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದು ಪರ್ಮಿಷನ್ ಕೊಡದೇ ಇದ್ದಾಗ ಮಾಡಿದರೆ ಅವರಿಗೂ ನಾನು ಅಭಿನಂದಿಸ್ತೇನೆ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೆ ಇದಕ್ಕೆ ಒಪ್ಪಿಗೆ ಇಲ್ಲ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್, ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.